ಒಬ್ಬ ವ್ಯಕ್ತಿ ರಜತ್ ನನ್ನ ಜನಿಗೆ ಅಡಚಣೆ ಆಗಿದ್ದಾರೆ. ಹನುಮಂತು ಗೆಲುವು ಅಂತ ನೋಡಿದಾಗ ಅಡ್ಡ ಹನುಮಂತು ಕಾಣಿಸ್ತಿದ್ದಾನೆ. ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಂದು ಆಗಾಗ ಸ್ವಿಚ್ ಆಫ್ ಆಗ್ತಾ ಇದ್ದೇನೆ ಅಂತ ಹೇಳಿ ಇಡೀ ಮನೇನ್ ಸ್ವಿಚ್ ಆಫ್ ಮಾಡ್ತಾರೆ. ಎಲ್ಲರಿಗೂ ಅಲ್ವಾ ತಿನ್ನಿಸ್ತಾ ಇದ್ದಾನ ಸರ್. ನಾ ಆಟ ಚಾಲು ಮಾಡಿ ಬಾಳ ದಿನ ಆತ್ರಿ ಸರ್. ಇವತ್ತು ಗೊತ್ತಾಗೈತೆ. ಡೆಫಿನೆಟ್ಲಿ ಕಪ್ ತಗೊಂಡವ್ರು ಹನುಮಂತಣ್ಣ ಬಿಟ್ರೆ ಕಪ್ ತಗೊಂಡವ್ರು ಯಾರಿಲ್ಲ. ಯಾಕಂದ್ರೆ ನಿಮ್ ಪ್ರಕಾರ ಚೈತ್ರಕ್ಕ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವ್ರು ಯಾಕೆ ಕಪ್ ತಗೊಂಡೋಗ್ಬಾರ್ದ? ನಮ್ಮ ಹನುಮಂತಣ್ಣ ನೆಕ್ಸ್ಟ್ ಲೆವೆಲ್ ಆಟ ಆಡತಾನೆ. ಉತ್ತರ ಕರ್ನಾಟಕದ ಹುಡುಗ ಅದನ್ರಿ. ಅವ ಹೆಂಗ್ ಗೊತ್ತೇನ್ರಿ, ಸ್ಟ್ರಾಟಜಿ ಯೂಸ್ ಮಾಡಂಗಿಲ್ಲ. ಬಟ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂತ ಅವ ಆಡಕತ್ತಿದ ಅಂದ್ರೆ ಇಷ್ಟೊತ್ತಿಗೆ ಒಬ್ಬೊಬ್ಬರನ್ನ ಮನೆಗೆ ಕಳಿಸಿದ್ದ. ಅವಂಗೆ ಹಿಂಗೆ ಬರ್ತೈತಿ, ಇಲ್ಲಿ ಮಾತಾಡ್ತಾನ್ರಿ ಅವ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಮಾತಾಡಂಗಿಲ್ಲ ಹನುಮಂತಣ್ಣ. ಯಾಕಂದ್ರೆ ಎಲ್ಲರೂ ಅನ್ನತ್ತಾರ ಈ ಸದ್ಯ ಗೌತಮಿ ಸಹಿತ ಅಂದಾರ ನಮ್ಗೆ ಟಫ್ ಕಾಂಪಿಟೇಟರ್. ಅಫ್ಕೋರ್ಸ್ ರೀ, ಹನುಮಂತಣ್ಣ ನೆಕ್ಸ್ಟ್ ಲೆವೆಲ್ ಆಟ ಆಡತಾನೆ. ಇಡೀ ಕರ್ನಾಟಕ ಗೊತ್ತ, ಉತ್ತರ ಕರ್ನಾಟಕದ ಮಂದಿ ಎಲ್ಲ ಸಪೋರ್ಟ್ ಮಾಡತ್ತಾರ ಹನುಮಂತಣ್ಣ. ಯಾಕಂದ್ರೆ ನೋಡ್ರಿ, ಅವ ಮೈಂಡ್ನಾಗ ಕ್ಯಾಲ್ಕುಲೇಷನ್ ಮಾಡಿ ಆಟ ಆಡತ್ತಿಲ್ಲ. ಅವನ ಇಲ್ಲಿ ಏನು ಬರ್ತೈತಿ, ಇಲ್ಲಿ ಹೋಗ್ತೈತಿ ಡೈರೆಕ್ಟ್, ಇಲ್ಲಿಂದ್ರೆ ಇಲ್ಲಿ ಬಾಯಿಗೆ ಬರ್ತೈತಿ. ಹನುಮಂತಣ್ಣ ಆ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಮಾಡತ್ತಾನ ಹೊರತು ಹನುಮಂತಣ್ಣ ಅಂದ ಯಾಕೆ ಎಲ್ಲ ಈಗ ಅರ್ಥ ಆತೇನ ಅಂತ. ಡೆಫಿನೆಟ್ಲಿ ರೀ, ಯಾಕಂದ್ರೆ ಎಲ್ಲರೂ ಈಗ ತಿಳ್ಕೊಳತ್ತಾರೆ. ಯಾಕಂದ್ರೆ ಈಗ ಟಫ್ ಕಾಂಪಿಟೇಟರ್ ಅವನ ಅಲ್ಲ. ಹೆಂಗಾರ ಮಾಡಿ ಅವ್ಗೆ ಒಬ್ಬಂಗೆ ಹೊರಗೆ ಹಾಕ್ಬಿಟ್ರೆ ಇನ್ನೆಲ್ಲರೂ ಆಮೇಲೆ ಲಾಸ್ಟ್ ಮಂಜಣ್ಣ ಬರ್ತಾನೆ, ಅದು ಬಿಟ್ಟರೆ ತ್ರಿವಿಕ್ರಮ್ ಬರ್ತಾರೆ. ಸೊ ಒಬ್ಬರೊಬ್ಬರು ಹಿಂಗೆ ಯಾರು ಫೈನಲಿಗೆ ಬರ್ತಾರೆ ಅಂತ ತಿಳ್ಕೊಂಬಿಡ್ರಿ. ಆದ್ರೆ ಒಂದೇ ಮಾತು ಹೇಳ್ತೀನಿ, ಈ ಸಲ ಉತ್ತರ ಕರ್ನಾಟಕ ಏನಾರ ಅದ ಹನುಮಂತಣ್ಣ ಏನಾರ ಬಿಗ್ ಬಾಸ್ ಏನಾರ ಕಪ್ ತೊಗೊಂಬರ್ಲಿ ಅಂದ್ರೆ ಅದು ಟೋಟಲಿ ಸ್ಕ್ರಿಪ್ಟೆಡ್ ಅಂತ ಹೇಳ್ತೀನಿ. ಬಟ್ ಅದೊಂದೇ ಹೇಳ್ತೀನಿ ರೀ, ಇನ್ ಕೇಸ್ ಏನಂದ್ರೆ ಹನುಮಂತಣ್ಣಗೆ ಬಿಟ್ಟು ಮತ್ತೆ ಯಾರಿಗಾದ್ರೂ ಕಪ್ ಅಥವಾ ಬಿಗ್ ಬಾಸ್ ಸೀಸನ್ 11 ಕಪ್ ಯಾರಿಗಾದ್ರೂ ಹನುಮಂತಣ್ಣನಿಗೆ ಬಿಟ್ಟರೆ ಮತ್ತೆ ಯಾರಿಗಾದ್ರೂ ಹೋದ್ರೆ ಅದು ಟೋಟಲಿ ಸ್ಕ್ರಿಪ್ಟೆಡ್. ಬಿಗ್ ಬಾಸ್ ಡಿಸೈಡ್ ಮಾಡ್ತೈತಿ ಯಾರನ್ನ ವಿನ್ ಮಾಡಿಸ್ಬೇಕಂತ. ಸಪೋಸ್ ಹನುಮಂತಣ್ಣನ ಫಿಕ್ಸ್ ನೋಡ್ರಿ, ಹನುಮಂತಣ್ಣ ಬಂದರೆ ಉತ್ತರ ಕರ್ನಾಟಕದ ಫಸ್ಟ್ ಬಿಗ್ ಬಾಸ್ ವಿನ್ನರ್ ಅಂತ ಒಬ್ಬ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 11ನೇ ಸೀಸನ್, ಯಾಕಂದ್ರೆ 1ನೇ ಸೀಸನ್ ಅಂದರೆ ಸುದೀಪಣ್ಣ, 11ನೇ ಸೀಸನ್ ಅಂದರೆ ಹನುಮಂತಣ್ಣ. ಇವೆರಡಕ್ಕೆ ಮಿಸ್ ಆದರೆ ಕರ್ನಾಟಕ ಉತ್ತರ ಕರ್ನಾಟಕ ಅಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಹಾಕೋ ಒಂದು ಖುಷಿ ವಿಚಾರ. ಎಲ್ಲರೂ ತಿಳ್ಕೊಂಡಾರ ಹನುಮಂತಣ್ಣ ಗೇಮ್ ಆಡತ್ತಾನ ಅಂತ. ಬಟ್ ನಾವು ನೋಡ್ರಿ ಇನ್ನೊಬ್ಬರ ಬಗ್ಗೆ ತಂಟೆಗೆ ಹೋಗಲ್ಲ. ಬಟ್ ನಮ್ಮ ತಂಟೆಗೆ ಬಂದರೆ ಎಲ್ಲರನ್ನೂ ಅವ್ರ ಮನೆಗೆ ಕಳಿಸ್ತೀವಿ. ಹಾಡಿನಾಗ ಕೆಲವು ಮಂದಿ ಅನ್ಕೊಂಡಿರ್ತಾರೆ ಹನುಮಂತಣ್ಣ ಬರೀ ಹಾಡು ಆಡತ್ತಾನ ದೋಸ್ತ, ಏನು ತಲೆ ತೆಗೆದು ಬಿಡ್ರಿ, ಹಾಡು ಆಡತ್ತಿಲ್ಲ, ಹಾಡಿನಾಗ ತೊಗೊಂಡು ಹೊಡೆದಂಗೆ ಆಡತ್ತಾನ. ಅರ್ಥ ಆಗತ್ತಿಲ್ಲ ಮಂದಿಗೆ, ಅದು ಎಷ್ಟೋ ಮಂದಿಗೆ ಅರ್ಥ ಆಗತ್ತಿಲ್ಲ. ಕೆಲವು ಮಂದಿಗೆ ಅರ್ಥ ಆಗತ್ತೈತಿ, ಅವ್ರು ಶಾಣೆ ಆಗ್ಬಿಟ್ರ ಬಿಗ್ ಬಾಸ್ನಾಗ. ಸೊ ಉಳ್ಕಿದವ್ರು ಬಿಟ್ಟರೆ ಉಳ್ಕಿದವ್ರು ಒಪ್ಪಲ್ಲಿ ಹೇಳ್ತೀನಿ ರೀ, ಹನುಮಂತಣ್ಣಗೆ ಏನಾದರೂ ಈ ಸಲ ಕಪ್ ಬರಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ತಿಳ್ಕೊಂಬಿಡ್ರಿ, ಅದು ಟೋಟಲಿ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ್ವೈಸ್ ಹನುಮಂತಣ್ಣಗೆ ಅಂದರೆ ನಾರ್ಮಲಿ, ಯಾಕಂದ್ರೆ ಓಟ್ಸ್ ಭಾಳ ಬರತ್ತವ್ರಿ. ಯಾಕಂದ್ರೆ ಸುದೀಪಣ್ಣ ಲಾಸ್ಟ್ ಮಾತು ಒಂದು ಸಲ ಅಂದ, ಎಷ್ಟೇ ಓಟ್ ಬಂದರೂ ನಾನು ಹೊರಗೆ ಹೋಗಿತೀನಿ ಅಂದಲ್ಲ, ಅದಕ್ಕೆ ತಿಳ್ಕೊಂಬಿಡ್ರಿ. ಅವಾಗ ಹನುಮಂತಣ್ಣಗೆ ಹೈಯೆಸ್ಟ್ ಓಟ್ ಬರತ್ತವ. ಯಾಕಂದ್ರೆ ಪ್ರತಿಯೊಂದು ಯೂಟ್ಯೂಬ್ನಾಗ, ಫೇಸ್ಬುಕ್ನಾಗ, ಇನ್ಸ್ಟಾಗ್ರಾಮ್ನಾಗ ಬರೀ ಹನುಮಂತಣ್ಣ ಬಿಗ್ ಬಾಸ್ ಅಂದ್ರೆ ಹನುಮಂತಣ್ಣ ಹಂಗಾಗ್ಬಿಟ್ಟಿತ್ತು. 11ನೇ ಸೀಸನ್ನಾಗ ಸುದೀಪಣ್ಣಗೆ ಎಷ್ಟು TRP ಜಾಸ್ತಿ ಆಯಿತು, ಹಂಗೆ ಹನುಮಂತಣ್ಣಂದು TRP ಬರತ್ತೈತ್ರಿ. ಯಾಕಂದ್ರೆ ಬಿಗ್ ಬಾಸ್ ಸಂಬಂಧ ಭಾಳ ಮಂದಿ ನೋಡಾತಾರೆ. ಉತ್ತರ ಕರ್ನಾಟಕ ಮಂದಿ ಅಂತೂ ಹುಚ್ಚಗತೆ ನೋಡಾತಾರೆ. ಯಾಕಂದ್ರೆ ಓನ್ಲಿ ರೀಸನ್ ಹನುಮಂತಣ್ಣ ಬರ್ತಾನೆ. ಹಂಗೆ ಸುದೀಪ್ ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ಐತಿ. ಹನುಮಂತಣ್ಣ ಸುದೀಪ್ ಅವ್ರದ್ದೆಲ್ಲ ಉಳ್ಕಿದವ್ರು ಸೇರಿಸಿ ಒಂದು TRP ಜಬರ್ದಸ್ತ್ ನಡೆದೈತಿ. ನಮ್ಮ ಬಿಗ್ ಬಾಸ್ಗಂದ್ರು ಇನ್ ಕೇಸ್ ಏನಾದರೂ ಬಿಗ್ ಬಾಸ್ ಕಪ್ 11 ಸೀಸನ್ ಹನುಮಂತಣ್ಣಗೆ ಹೋಗಲಿಲ್ಲ ಅಂದ್ರೆ ತಿಳ್ಕೊಂಬಿಡ್ರಿ, ಅದು ಟೋಟಲಿ ಸ್ಕ್ರಿಪ್ಟೆಡ್. ಅಂದ್ರೆ ಇವ್ರ ಪ್ರಕಾರ ಯಾರನ್ನ ಗೆಲ್ಲಿಸ್ಬೇಕಂತ ಇವ್ರನ್ನ ತಿಳ್ಕೊಂಡ್ಬಿಡ್ತಾರೆ. ಸೊ ನಾನಂತರೂ ವೇಟ್ ಮಾಡತ್ತೀನಿ ಆ ಕಪ್ ಸಂಬಂಧ, ಆ ಲಾಸ್ಟ್ ಫೈನಲ್ ಡೇ ಸಂಬಂಧ ವೇಟ್ ಮಾಡತ್ತೀನಿ. ಅವತ್ತಿನ ದಿವಸ ಅಂತೂ ಕಂಪಲ್ಸರಿ 11 ಇಲ್ಲ 12 ಗಂಟೆ ಆಗಲಿ ನಾ ಅದ್ರ ಬಗ್ಗೆ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ಸೊ ಆ ವಿಡಿಯೋ ನೋಡ್ಬೇಕಂದ್ರೆ ಅಲ್ಲಿ ಮಟ್ಟ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಆ ವಿಡಿಯೋ ನಿಮಗೆ ಬಂದೇ ಬರ್ತೈತಿ ಡೆಫಿನೆಟ್ಲಿ. ಅದೆಷ್ಟೇ ಗಂಟೆ ಆದರೂ, ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ, ಏನೋ ಶೋ ಮುಗಿದ್ರು ಆ ಅಪ್ಡೇಟ್ನ ಕೊಡ್ತೀನಿ ನಾನು. ಬಿಗ್ ಬಾಸ್ ಹನುಮಂತ ಅಂತರೂ ಈ ಸಲ ಕಪ್ ತೊಗೊಂಡು ಹೋಗ್ತಾನೆ. ಹನುಮಂತಣ್ಣ ಉತ್ತರ ಕರ್ನಾಟಕದ 11 ಸೀಸನ್ ಬಿಗ್ ಬಾಸ್ 11 ಸೀಸನ್ ಕಪ್ ಅಂತರೂ ಬಂದೇ ಬರ್ತೈತಿ ಬರಬೇಕಾ ಮತ್ತೆ.